ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಕಡೆಗೆ ಮಾಡುವಂತಹ ಸ್ಪೆಷಲ್ ಸ್ವೀಟ್ ರೆಸಿಪಿ ಮಾದ್ಲಿ ಅಥವಾ ಮಾಲ್ದಿ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇವತ್ತು ಗೋಧಿ ಹಿಟ್ಟಿನ ಮಾದ್ಲಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಪ್ಲೇಟ್ಗೆ 2 ಬಟ್ಟಲದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 2 ಕಪ್ಪು. ಯಾವ ಅಳತೆ ಕಪ್ಪು ಅಥವಾ ಗ್ಲಾಸಲ್ಲಿ ನೀವು ಈ ಗೋಧಿ ಹಿಟ್ಟನ್ನು ಅಳ್ಕೊಂಡಿರ್ತೀರೋ ಅದೇ ಅಳತೆ ಕಪ್ಪಲ್ಲಿ 1/4 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅದೇ ಅಳತೆ ಕಪ್ಪಿಂದ 1.5 ಕಪ್ನಷ್ಟು ಬೆಲ್ಲನ ಜಜ್ಜಿ ಪುಡಿ ಮಾಡಿ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಅದರ ಜೊತೆಗೆ 1/4 ಕಪ್ನಷ್ಟು ಪುಟಾಣಿ ಅಥವಾ ಹುರಿಗಡಲೆನ ಪೌಡರ್ ಮಾಡಿ ಇಟ್ಕೋಬೇಕಿಲ್ಲಿ. ಇದೆಲ್ಲ ಮಾದ್ಲಿ ಪುಡಿ ಮಾಡಿದ ಮೇಲೆ ಹಾಕ್ಕೊಳ್ಳೋಕ್ಕೆ ಮತ್ತೆ ಹುರಿಗಡಲೆ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಇದು ಗಸಗಸೆನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಜೊತೆಗೆ ಏಲಕ್ಕಿ, ಜಾಜಿಕಾಯಿ ಮತ್ತು ಶುಂಠಿ ಪುಡಿನೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬಹುದು. ಇಲ್ಲ ಅಂದರೆ ಬರೀ ಒಣ ಕೊಬ್ಬರಿ ತುರಿ, ಹುರಿಗಡಲೆ ಮತ್ತು ಈ ಏಲಕ್ಕಿ ಪುಡಿ ಹಾಕಿದರೂ ಮಾದ್ಲಿ ತುಂಬ ಟೇಸ್ಟ್ ಬರುತ್ತೆ. ಇವಾಗ ಈ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾನು ಇದನ್ನು ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ಈ ಹಿಟ್ಟನ್ನು ಮಾದ್ಲಿಗೆ ನಾವು ಕಲಿಸ್ಕೋಬೇಕಾಗತ್ತೆ. ಈ ಗೋಧಿ ಹಿಟ್ಟಿನ ಮಾದ್ಲಿ ಹಾಗೆ ಕಡಲೆ ಹಿಟ್ಟಿನ ಮಾದ್ಲಿ ಎರಡಕ್ಕೂ ಕೂಡ ನಾವು ಹಿಟ್ಟನ್ನು ಕಲಸಿದ ಮೇಲೆ ನೆನೆಯೋಕೆ ಇಡೋದು ಬೇಡ. ಹಾಗೆಯೇ ತಕ್ಷಣವೇ ಚಪಾತಿನ ನಾವು ಲಟ್ಟಿಸ್ಕೋಬೇಕು. ಈ ಹಿಟ್ಟಲ್ಲಿ 4 ಉಳ್ಳೆಗಳಾಗಿದೆ. ಒಂದು ಸರಿ ಚೆನ್ನಾಗಿ ಇದನ್ನು ಮತ್ತೊಂದು ಸರಿ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಂಡು ಇದನ್ನು 4 ಉಳ್ಳೆ ಆಗಿ, ಅಂದರೆ 4 ಉಂಡೆಗಳಾಗಿ ಮಾಡಿಕೊಂಡು 4 ಚಪಾತಿ ಇದರಲ್ಲಿ ನಾನು ಲಟ್ಟಿಸ್ಕೊಳ್ತಿದ್ದೀನಿ. ಪೂರ್ತಿ ತೆಳುವಾಗಿ ಲಟ್ಟಿಸೋದು ಬೇಡ. ಸ್ವಲ್ಪ ದಪ್ಪನಾಗಿ ಪರೋಟ ತರಹ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೋಬೇಕು. ತುಂಬ ಹಿಟ್ಟು ಹಾಕ್ಕೊಂಡ್ರೆ ಅದು ನಾವು ಬೇಯಿಸೋವಾಗ ಸೀದ್ ಹೋಗುತ್ತೆ, ಅಂದರೆ ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಹಿಟ್ಟನ್ನು ಆದಷ್ಟು ಕಡಿಮೆ ಬಳಸ್ಕೊಂಡು ದಪ್ಪ ಚಪಾತಿನ ಲಟ್ಟಿಸ್ಕೋಬೇಕು. ನೋಡಿ ಇವಾಗ ತೋರಿಸ್ತೀನಿ. ಇದೇ ತರಹ ದಪ್ಪನಾಗಿ ಚಪಾತಿನ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಇದನ್ನು ಬೇಯಿಸಬೇಕಾದ್ರೆ ಉರಿನ ಆದಷ್ಟು ಸ್ವಲ್ಪ ಕಡಿಮೆ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ, ಅಂದರೆ ಜೋರ ಉರಿಯಲ್ಲಿ ಬೇಯಿಸಿದಾಗ ಏನಾಗುತ್ತೆ ಅಂದರೆ ಅದು ಸೀದ್ ಹೋಗುತ್ತೆ. ಅದಕ್ಕೋಸ್ಕರ ಮಧ್ಯಮ ಉರಿಯಲ್ಲಿ ಇದನ್ನು ಈ ತರಹ ಕಾಟನ್ ಬಟ್ಟೆಯಿಂದ ಹತ್ತಕ್ತಾ ಬೇಯಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಚಪಾತಿ ದಪ್ಪನಾಗಿ ಮಾಡಿರೋದ್ರಿಂದ ಇಲ್ಲಿ ಬೇಯೋದು ತುಂಬಾ ಇಂಪಾರ್ಟೆಂಟು. ನೋಡಿ ಇವಾಗ ಚಪಾತಿ ಆಗಿದೆ. ಇದೇ ತರಹ ಇಲ್ಲಿ 4 ಚಪಾತಿ ಮಾಡ್ಕೊಂಡಿದ್ದೀನಿ. ಈ ಚಪಾತಿ ಸ್ವಲ್ಪ ಆರಬೇಕು. ಆರಿದ ಮೇಲೆ ಇದನ್ನು ಚಿಕ್ಕ ಪೀಸಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಮಿಕ್ಸಿ ಮಾಡಬೇಕು. ಮೊದಲೆಲ್ಲ ಒರಳಲ್ಲಿ ಹಾಕ್ಕೊಂಡು ಇದನ್ನು ಕುಟ್ಟಿ ಸ್ವಲ್ಪ ಪುಡಿ ಮಾಡ್ಕೊಳ್ತಾಯಿದ್ರು. ಇವಾಗೆಲ್ಲ ಮಿಕ್ಸರಲ್ಲಿ ಇರೋದ್ರಿಂದ ತುಂಬಾ ಮಾದ್ಲಿ ಮಾಡೋ ಕೆಲಸ ಈಸಿಯಾಗಿದೆ. ಈ ತರಹ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ. 4 ಚಪಾತಿನ ನಾನು ಹಾಕ್ಕೊಂಡು ಇವಾಗ ಇದನ್ನು 2 ಬ್ಯಾಚಲ್ಲಿ ನಾನು ಮೊದಲು ಬರೀ ಚಪಾತಿನೇ ಪುಡಿ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಈ ಥರ ಹಾಕ್ಕೊಂಡು 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು. ಚಪಾತಿನ ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣನಾಗಿ ನೀವು ಪುಡಿ ಮಾಡ್ಕೋಬಹುದು. ಇನ್ನೂ ಸಣ್ಣ ಬೇಕಂದರೆ ಜರಡಿಯಿಂದ ನೀವು ಹಿಡ್ಕೊಂಡು ಪೂರ್ತಿ ಸಣ್ಣ ಇರೋದನ್ನು ತಕ್ಕೊಂಡು ಸ್ವಲ್ಪ ದಪ್ಪ ಬಂದರೆ ಅದನ್ನು ಮತ್ತೆ ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿದೆ ನಮಗೆ. ಸ್ವಲ್ಪ ಇದನ್ನು ಮಿಕ್ಸಿಯಿಂದ ತೆಗೆದಿದ್ದೀನಿ. ಸ್ವಲ್ಪ ಬಿಸಿ ಅನ್ನಿಸ್ತಾ ಇದೆ. ಈ ತರಹ ಪ್ಲೇಟಲ್ಲಿ ಹಾಕಿ ಆರೋಗಿ ಬಿಡ್ತಾ ಇದ್ದೀನಿ. ಹಾಗೆ ಇವಾಗ ಒಂದು 5 ನಿಮಿಷ ಆದಮೇಲೆ ಸೆಕೆಂಡ್ ಬ್ಯಾಚ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇವೆರಡನ್ನು ಸ್ವಲ್ಪ ಹರಡಿ ಒಂದು 2 ನಿಮಿಷ ಬಿಟ್ಟು ಇವಾಗ ಇದಕ್ಕೆ ಈ ಪುಡಿ ಸ್ವಲ್ಪ ಹಾಗೆ ಬೆಲ್ಲನ ನಾವು ಜಜ್ಜಿಟ್ಕೊಂಡಿದ್ವಿ ಪುಡಿ ಮಾಡಿಕೊಂಡು, ಆ ಬೆಲ್ಲನೂ ಸ್ವಲ್ಪ, ಎರಡನ್ನೂ ಸ್ವಲ್ಪ ಪ್ರಮಾಣ ನೋಡಿಕೊಂಡು ಹಾಕ್ಕೊಂಡು ಮತ್ತೊಂದು ಸಾರಿ ಮಿಕ್ಸಿ ಮಾಡಿದರೆ ಮಾದ್ಲಿ ಅರ್ಧ ರೆಡಿ ಆದಾಗೆ ಇನ್ನೂ ಅರ್ಧ ರೆಡಿ ಮಾಡೋದು ಮುಂದೆ ಬಾಕಿ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನೋಡಿ ಇವಾಗ ಬೆಲ್ಲ ಕೂಡ ಹಾಕ್ಕೊಂಡಾದ್ಮೇಲೆ ಎಷ್ಟು ಚೆನ್ನಾಗಿ ಮಿಕ್ಸಿ ಆಗಿದೆ. ಇವಾಗ ಇದನ್ನು ನಾನೊಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಮತ್ತು ಸೆಕೆಂಡ್ ಬ್ಯಾಚಲ್ಲೂ ಕೂಡ ಸ್ವಲ್ಪ ಚಪಾತಿ ಪುಡಿ ಹಾಗೆ ಬೆಲ್ಲನ ಸೇರಿಸ್ಕೊಂಡು 2ನೇ ಬ್ಯಾಚಲ್ಲೂ ಕೂಡ ನಾನು ಅದನ್ನು ಪೌಡರ್ ಮಾಡಿಕೊಂಡು ಬೆಲ್ಲ ಮತ್ತು ಚಪಾತಿ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಹುರಿಗಡಲೆ ಅಥವಾ ಪುಟಾಣಿನ ನಾನು ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದು ಸಾರಿ ಚೆನ್ನಾಗಿ ಕಲಸಿ ಇವಾಗ ಇದಕ್ಕೆ ಆವಾಗಲೇ ನಾನು ತೋರಿಸಿರುವಂತಹ ಹುರಿಗಡಲೆ, ಪುಟಾಣಿ ಹಾಗೆ ಕೊಬ್ಬರಿ ತುರಿ ಎಲ್ಲನೂ ಡ್ರೈ ಫ್ರೂಟ್ಸು ನಾವು ಹಾಕ್ಕೋಬಹುದು. ಇದನ್ನು ಮಾದ್ಲಿನ
ತುಪ್ಪ ಅಥವಾ ಹಾಲಿನ ಜೊತೆ ಊಟ ಮಾಡಬಹುದು. ಹಾಗೆ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಡಬ್ಬಿಯಲ್ಲಿ ಹಾಕಿ ಇದ್ರ ಮೇಲೆ ಒಂದು ತೆಳುವಾದ ಕಾಟನ್ ಬಟ್ಟೆನ ಮುಚ್ಚಿಟ್ರೆ 1 ವಾರದವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರ್ಯಾರಿಗೆ ಮಾದಲಿ ಅಂದರೆ ತುಂಬ ಇಷ್ಟ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಇವಾಗ ಮಾಡಿರೋದು ಗೋಧಿ ಹಿಟ್ಟಿನ ಮಾದಲಿ, ಹಾಗೆ ಕಡಲೆ ಹಿಟ್ಟಿನ ಮಾದಲಿ ಕೂಡ ಮಾಡ್ತಾರೆ. ಆ ವಿಡಿಯೋನ ನಾನು ಇವಾಗಲೇ ಹಾಕಿದ್ದೀನಿ. ವಿಡಿಯೋ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಹಾಗೆ ಕಮೆಂಟಲ್ಲೂ ಸಿಗುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ. ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು.